ಸಿರಿ ಬೆಳಕ ಚೆಲ್ಲೆ ನಮಗೆ, ಸಿರಿ ಲಕ್ಷ್ಮಿ ಬಾರೆ ಮನೆಗೆ. ಕಸ್ತೂರಿ ಕನ್ನಡ ಯುವಕರ ಬಳಗದ ವತಿಯಿಂದ ನರಸಪ್ಪ ಬಡಾವಣೆ ನಾಗಸಂದ್ರ ದೊಡ್ಡಬಿದರಕಲ್ಲು 9ನೇ ವರ್ಷದ ಗೊರವನಹಳ್ಳಿ ಮಹಾಲಕ್ಷ್ಮಿ ಪೂಜೆ ಕಾರ್ಯಕ್ರಮ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಗೋಲ್ಡ್ ರಮೇಶ್ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ಪ್ರಸಾದ ವಿನಿಯೋಗ ಹಾಗೂ ಅನ್ನದಾನವನ್ನ ಏರ್ಪಡಿಸಲಾಯಿತು. ಮುಖ್ಯ ಅತಿಥಿಯಾಗಿ ಶಾಸಕರಾದ ಎಸ್ಟಿ ಸೋಮಶೇಖರ್, ಕುಮಾಚಾರ್ಯ ಪುಟ್ಟಸ್ವಾಮಿಯವರು ಹಾಗೂ ಜೆಡಿಎಸ್ ಮುಖಂಡರಾದ ಜವರೇಗೌಡರು, ಅವರ ಮಗ ಹಾಗೂ ಸ್ನೇಹಿತರು ಆಗಮಿಸಿದರು. ಅಷ್ಟಲಕ್ಷ್ಮಿಯರ ದಿವ್ಯ ಸ್ವರೂಪಿ, ಅಗಣಿತ ಗುಣಗಳ ನಾಯಕಿ, ಕಾಪಾಡು ಶ್ರೀಲಕ್ಷ್ಮಿ ಗೊರವನಹಳ್ಳಿಯ ಮಹಾಲಕ್ಷ್ಮಿ. 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಭಾಳ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ಈ ಬಡಾವಣೆ ಎಲ್ಲ ನಾಗರಿಕರ ಬಂಧುಗಳಿಗೆ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಹಾಗೆ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಬಂಧುಗಳೇ, ಈ ನವೆಂಬರಲ್ಲಿ ನಾವು ಕನ್ನಡ ಆಚರಣೆ ಮಾಡೋದಲ್ಲ. ನೀವು ಯಾವುದೇ ಭಾಷೆ ಕಲಿಯಲಿ, ಇಂಗ್ಲೀಷು ಮೀಡಿಯಮಲ್ಲಿ ಮಕ್ಕಳು ಓದ್ತಿ, ಆದರೆ ತಾಯಿ ಭಾಷೆ ನಮ್ಮ ಭಾಷೆಯನ್ನು ಕಲಿಸ್ಬೇಕು. ಮನೇಲಿ ಕನ್ನಡವನ್ನು ಮಾತಾಡಬೇಕು. ಅಕ್ಕಪಕ್ಕ ಬಂದು ವಾಸ ಮಾಡ್ತಕ್ಕಂಥವ್ರನ್ನ ಕನ್ನಡ ಕಲಿಸ್ಬೇಕು. ಕನ್ನಡ ಉಳಿಸಿ ಬೆಳೆಸ್ಬೇಕು ಅನ್ನೋದಷ್ಟೇ ಈ ಕಾರ್ಯಕ್ರಮಗಳು ನವೆಂಬರಲ್ಲಿ ನಡೀತವೆ. ಅದನ್ನು ಎಲ್ಲ ಕಡೆ ಆಚರಣೆ ಮಾಡ್ತಾಯಿದ್ದೀವಿ. ಈ ಪಶ್ಚಿಮ ಭಾಗದಲ್ಲಿ ಮಾತ್ರ ಕನ್ನಡ ಉಳ್ಕೊಂಡಿದೆ. ಇವಾಗ ಬೆಂಗಳೂರಿನ ಪೂರ್ವ ಭಾಗಕ್ಕೆ ಹೋದರೆ ತಮಿಳು ಇರ್ತದೆ, ತೆಲುಗು ಇರ್ತದೆ, ಈ ಹಿಂದಿ ಇರ್ತದೆ. ಏನಾದರೂ ಅಲ್ಪ ಸ್ವಲ್ಪ ಈ ಭಾಗದಲ್ಲಿ ಮಂಡ್ಯ, ಮೈಸೂರು, ನಾಗಮಂಗಲ, ಕುಣಿಗಲ್ಲು, ತುಮಕೂರು, ಚಿತ್ರದುರ್ಗ, ಹಾಸನ ಬಂದು ಮಡಿಕೇರಿಯಿಂದ ವಾಸ ಮಾಡ್ತಕ್ಕಂಥ ಜನ ಇಲ್ಲಿ ಹೆಚ್ಚಿರೋದ್ರಿಂದ ಈ ಕನ್ನಡ ಉಳ್ಕೊಂಡಿದೆ. ಮುಂದನ್ನು ಉಳಿಬೇಕು ಅಂತೇಳಿ ನಿಮ್ಮಲ್ಲಿ ಒಂದು ಮನವಿ ಮಾಡಿಕೊಂಡು ಇಲ್ಲಿ ಯಾವ ಪಕ್ಷ ಭೇದವಿಲ್ಲದೆ ಎಲ್ಲ ಪಕ್ಷದವರು, ಸ್ನೇಹಿತರು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿದರು. ಏನು ಈ ಒಂದು ಅದ್ದೂರಿ ಕನ್ನಡ ರಾಜ್ಯೋತ್ಸವ ಜೊತೆಗೆ ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿ ಉತ್ಸವನ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನ ಆಹ್ವಾನಿಸೋದು ಭಾಳ ಖುಷಿ. ನಿಮ್ಮೆಲ್ಲರ ಜೊತೆಗೆ ಇದೊಂದು ಕಾರ್ಯಕ್ರಮದ ವೇದಿಕೆ ಹಂಚ್ಕೊಳ್ಳೋದು ಭಾಳ ಸಂತೋಷ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮದನ್ ಮಲ್ಲು ಮೆಲೋಡಿ ತಂಡದವರಿಂದ ರಸಮಂಜರಿ ಆಯೋಜಿಸಲಾಯಿತು. ಗೋಲ್ಡ್ ರಮೇಶ್ ರವರು ಸುಮಾರು ವರ್ಷಗಳಿಂದ ಸಮಾಜಮುಖಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಬಂದಿದ್ದಾರೆ. ಅವರಿಗೆ ಸಮಾಜ ಸೇವೆ ಎಂದರೆ ಬಹಳಷ್ಟು ಆಸಕ್ತಿ. ಹಾಗಾಗಿ ಅವರ ಎಲ್ಲ ಸ್ನೇಹಿತರು ಸೇರಿ ಬಡಾವಣೆಯ ಎಲ್ಲರಿಗೂ ಒಳ್ಳೆಯದಾಗಲಿ ಎಂಬ ಭಾವನೆಯಿಂದ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ಇವರ ಎಲ್ಲ ಸ್ನೇಹಿತರಿಗೆ ಇವರ ಪರವಾಗಿ ಅಭಿನಂದನೆಗಳು. ಈ ಜಾಗದಲ್ಲಿ ನಾವು ಲಕ್ಷ್ಮೀ ಕರೆಸಬೇಕು ಅಂದರೆ ನಮ್ಮ ಕುಮಾರಾಚಾರ್ಯ ಇರ್ಬೋದು, ಪುರುಷಮ್ಮಣ್ಣ ಇರ್ಬೋದು, ಸೋಮಣ್ಣ ಅವರು ಮತ್ತು ಈ ಭಾಗದ ಎಲ್ಲ ಪ್ರಮುಖರುಗಳು ಸೇರಿ ನಾವು ಇದಕ್ಕೊಂದು ಲಕ್ಷ್ಮೀ ಕರೆಸೋಣ. ಎಲ್ಲರೂ ಗಣೇಶನ ಕರೆಸ್ತಾರೆ. ಯಾಕೆ ನಾವು ಒಂದು ಲಕ್ಷ್ಮೀ ಕರೆಸಿ ನಮ್ಮ ಮನೆಗೂ ನಮ್ಮ ಏರಿಯಾದಲ್ಲಿ ಲಕ್ಷ್ಮಿ ಬರಲಿ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಊರು ಹಬ್ಬದ ಥರ ಮಾಡೋಣ ಅಂತೇಳಿ ಎಲ್ಲ ನಾವು ಇದನ್ನು ರೆಡಿ ಮಾಡ್ಕೋತಾ ಇದ್ದೀವಿ. ನಮ್ಮ ಊರು ಜನ, ಇಡೀ ನಮ್ಮ ಏರಿಯಾ ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ನಮ್ಮ ಶಾಸಕರು ಎಸ್ ಟಿ ಸೋಮಶೇಖರ್ ಅಂದಲ್ಲಿ ಸುಮಾರು ಭಾಗದಲ್ಲಿ ನಮ್ಮ ಶಾಸಕರು ಎಲ್ಲ ಕೆಲಸನೂ ಮಾಡಿಕೊಟ್ಟು ಬಂದಿದ್ದಾರೆ. ಹೋದ ಸರಿ ನಾನು ಹೇಳಿದ್ದೆ, ಈ ಜಾಗದಲ್ಲಿ ಲಕ್ಷ್ಮಿ ಬರೋ ಜಾಗದಲ್ಲಿ ನಾವು ಕಾರ್ ಹಾಕ್ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ವಿ. ಆ ಭಾಗಕ್ಕೆ ಫಸ್ಟು ರೌಂಡ್ಸಲ್ಲಿ ಈ ಭಾಗದಲ್ಲಿ ನಾವೆಲ್ಲ ಟಾರ್ ಹಾಕ್ಕೊಟ್ಟಿದ್ವಿ. ಈಗ ಸೆಕೆಂಡ್ ರೌಂಡಲ್ಲಿ ಈ ವೀಕ್ ಒಳಗಡೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ಕೊಟ್ಟರೆ ಎಂಟೈರ್ ಏರಿಯಾ ನಮ್ಮ ಸಾಹೇಬರು ಮಾಡಿಕೊಡ್ತಾರೆ. ಎಂಟೈರ್ ಏರಿಯಾ ಎಲ್ಲ ನಮ್ಗೆ ಏನು ನಮ್ಮ ಕಾಮಗಾರಿ ಇದೆ, ಎಲ್ಲ ಕಾಮಗಾರಿನೂ ಎಲ್ಲ ನಮ್ಮ ಇದನ್ನ ಬಗೆಹರಿಸ್ಕೊಡ್ತಾರೆ. ಸುಮಾರು 9 ವರ್ಷದಿಂದ ನಾವು ಮಾಡ್ತಾಯಿದ್ದೀವಿ.
ಇದು ಮಾಡಿಸತಕ್ಕಂಥ ಉದ್ದೇಶ ಬಂದು ಎಲ್ರಿಗೂ ಒಳ್ಳೆಯದಾಗಲಿ ಅಷ್ಟೇ. ಹಾಗಾಗಿ ನಾವು ಇಲ್ಲಿ ಯಾರನ್ನು ಕೂಡ ದೊಡ್ಡವರು ಚಿಕ್ಕವರು ಏನಿಲ್ಲ, ಸರ್ವರನ್ನು ಸಮಾನವಾಗಿ ತಗೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಆವಾಗಿಂದ ನಾವು ಬೆಳೆಸ್ಕೊಂಡಿದ್ದೀವಿ. ಅದೇ ಥರ ಸಾಕ್ತಾ ಇದ್ದೀವಿ. ಸೊ ನಾವು ಸುಮಾರು 9 ವರ್ಷದಿಂದ ಕಾರ್ಯಕ್ರಮಗಳು ಹೇಳಬೇಕು ಅಂತಂದರೆ ಗಿಡಗಳನ್ನು ನೆಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡ್ವಿ. ಮತ್ತು ಈ ಸಂಘ ಮತ್ತು ಶಂಕರನಾಗ್ ಚಾಲಕರ ಸಂಘದ ಒಡಗೂಡಿ ಒಂದು ಹಳ್ಳಿಗೆ ಹೋಗಿದ್ವಿ. ನಾವು ಒಂದು ಹಳ್ಳಿಗೆ ಹೋಗಿ ಹಳ್ಳಿನಲ್ಲಿ ಕ್ಲೀನ್ ಮಾಡಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಸ್ಕೊಟ್ವಿ. ದೇವಸ್ಥಾನಕ್ಕೆ ಒಂದು ಏನು ನೀರಿನ ವ್ಯವಸ್ಥೆ ಇರಲಿಲ್ಲ, ಅದು ಮಾಡಿಕೊಟ್ವಿ. ಹಾಗಾಗಿ ನಮ್ಮ ನಿಮಗೆ ಗೊತ್ತಿರ್ಬೋದು ರಾಜೇಶ್ ಅಂತೇಳಿ ಹಳೆಯ ಚಿತ್ರನಟರು, ಅವರನ್ನು ರಮೇಶ್ ಅಣ್ಣವರ ನಾಯಕತ್ವದಲ್ಲೇ ಕರ್ಕೊಂಡೋಗಿ ಆ ಇಡೀ ಗ್ರಾಮಕ್ಕೆ ಒಂದು ಆಟದ ಮೈದಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬಂದ್ವಿ. ಅದಾದ ನಂತರ ನಾವು ರಕ್ತದಾನ, ಅನ್ನದಾನ ಮತ್ತು ಇವರಂತೂ ರಮೇಶ್ ಅಣ್ಣವರಂತೂ ಪ್ರತಿ ಸ್ಕೂಲ್ಗೆ, ಈಗ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಸ್ಕೂಲ್ ಇದೆ ಅಷ್ಟು ಸ್ಕೂಲ್ಗೂ ಬೆಲ್ಟು ಮತ್ತು ಟೈಗಳು ಮತ್ತು ಸಮವಸ್ತ್ರ, ಶೂಗಳು, ಹಾಗೆಯೇ ಮಕ್ಕಳು ಯಾವುದಾದ್ರೂ ತೀರಾ ಬಡ ಮಕ್ಕಳಿದ್ದರೆ ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ತಕ್ಕಂಥದ್ದು, ಇಂಥ ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡೋದ್ರಿಂದ ನಾವು ಅವ್ರ ಜೊತೆಗೆ ಸದಾ ಇರ್ತೀವಿ ಮತ್ತು ಇರ್ತೀವಿ.